ಎಸ್ಟಿಎಂ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಆಂಡ್ ಟೆಕ್ನಾಲಜಿ ಧಾರವಾಡವು ದೇಶದ ಅಗ್ರ 50 ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಂದಾಗಿದೆ ಮತ್ತು ಕಳೆದ 46 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ. ಇದು ಪ್ರಪಂಚದಾದ್ಯಂತದ ವಿವಿಧ ಸಂಸ್ಥೆಗಳಲ್ಲಿ ಪ್ರಮುಖ ಸ್ಥಾನಗಳಲ್ಲಿರುವ ಪ್ರಖ್ಯಾತ ಹಳೆಯ ವಿದ್ಯಾರ್ಥಿಗಳನ್ನು ಹೊಂದಿದೆ. ಹಳೆಯ ನೆನಪುಗಳನ್ನು ಮೆಲುಕು ಹಾಕಲು ಮತ್ತು ನಮ್ಮ ಹಳೆಯ ವಿದ್ಯಾರ್ಥಿಗಳೊಂದಿಗೆ ಬಾಂಧವ್ಯವನ್ನು ಬೆಳೆಸಲು ಎಸ್ಟಿಎಂ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಆಂಡ್ ಟೆಕ್ನಾಲಜಿ ಧಾರವಾಡ ತನ್ನ ದ್ವೈವಾರ್ಷಿಕ ಜಾಗತಿಕ ಹಳೆಯ ವಿದ್ಯಾರ್ಥಿಗಳ ಸಭೆಯನ್ನು ಈ ವರ್ಷದ ಡಿಸೆಂಬರ್ 19 ಮತ್ತು 20ರಂದು ಎಸ್ಟಿಎಂ ಕಾಲೇಜ್ ಜಾಬ್ ಇಂಜಿನಿಯರಿಂಗ್ ಆಂಡ್ ಟೆಕ್ನಾಲಜಿ ಧಾರವಾಡ ಕ್ಯಾಂಪಸ್ನಲ್ಲಿ ನಡೆಸುತ್ತಿದೆ ಎಂದು ಪ್ರಿನ್ಸಿಪಲ್ ಡಾ. ಆರ್.ಎಲ್. ಚಕ್ರಸಾಲಿ ಹೇಳಿದರು. ಈ ವರ್ಷದ ವಿಶೇಷ ಆಕರ್ಷಣೆಯೆಂದರೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಒದಗಿಸಿದ ಉತ್ಪನ್ನಗಳು ಮತ್ತು ಸೇವೆಗಳ ಕೈಗಾರಿಕಾ ಪ್ರದರ್ಶನ. ಸುಮಾರು 50 ಮಳಿಗೆಗಳಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲಿದ್ದಾರೆ. ಇದರೊಂದಿಗೆ ಸಾಮಾಜಿಕ ಮತ್ತು ವೃತ್ತಿಪರ ಸಂಸ್ಥೆಗಳು ಕೂಡ ಭಾಗವಹಿಸುತ್ತವೆ ಎಂದರು. ಮೀಟಿಗೆ ಸ್ವಾಗತ. ತಮಗೆಲ್ಲ ತಿಳಿದ ಹಾಗೆ ನಮ್ಮ ಕಾಲೇಜಿನಲ್ಲಿ ಇದೇ 19 ಮತ್ತು 20ರಂದು ನಾವು ಒಂದು ಹಳೆಯ ವಿದ್ಯಾರ್ಥಿಗಳ ಮಹಾಸಂಗಮ, ಜಾಗತಿಕ ಮಟ್ಟದ ಮಹಾಸಂಗಮ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಬಂದು ಅಲ್ಲಿ ಒಂದು ಭೇಟಿಯಾಗಿ ಪರಸ್ಪರ ವಿಚಾರ ವಿನಿಮಯಗಳನ್ನ ಹಂಚಿಕೊಂಡು ಮತ್ತು ಮುಂದಿನ ಒಂದು ಯುವ ವಿದ್ಯಾರ್ಥಿಗಳಿಗೆ, ಈಗ ಪ್ರಸ್ತುತ ಓದುತ್ತಿರುವಂತಹ ಯುವ ವಿದ್ಯಾರ್ಥಿಗಳಿಗೆ ಹೇಗೆ ಅವರ ಒಂದು ನಡೆ ನುಡಿಗಳು ಸಹಕಾರಿಯಾಗಬಲ್ಲವು ಅಂತ ತೋರಿಸಿಕೊಳ್ಳೋಕೆ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನ ಅಲುಮ್ನಿ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳ ಸಹಕಾರದಿಂದ ಈ ಒಂದು ಮಹಾಸಂಗಮವನ್ನ ನಾವು ಏರ್ಪಡಿಸ್ತಾ ಇದ್ದೀವಿ. ಸೊ ಈ ವಿಷಯವಾಗಿ ಈಗಾಗಲೇ ಪ್ರೊಫೆಸರ್ ಪರ್ವತಿ ಅವರು ಅದರ ರೂಪರೇಷೆಗಳನ್ನ ಹೇಳಿದ್ದಾರೆ. ಈ ವರ್ಷದ ಒಂದು ವಿಶೇಷತೆ ಏನು ಅಂತಂದ್ರೆ ನಾವು ಇಲ್ಲಿ ಒಂದು ಪ್ರದರ್ಶನವನ್ನ ಏರ್ಪಾಡು ಮಾಡಿದ್ದೀವಿ. ಸೊ ಈ ಪ್ರದರ್ಶನದಲ್ಲಿ ನಮ್ಮದೇ ವಿದ್ಯಾರ್ಥಿಗಳು ಹೊರಗೆ ನಮ್ಮ ಕಾಲೇಜಿಂದ ಹೊರಗೆ ಹೋದ್ಮೇಲೆ ಹೇಗೆ ತಮ್ಮ ಒಂದು ವೃತ್ತಿಪರತೆಯಲ್ಲಿ ನೈಪುಣ್ಯತೆಯನ್ನು ಪಡೆದುಕೊಳ್ಳೋದಾಗ್ಲಿ ಮತ್ತು ಅವರು ಹೇಗೆ ಅಭಿವೃದ್ಧಿ ಹೊಂದಿದ್ರು ಅನ್ನೋದಾಗ್ಲಿ ಆ ಒಂದು ವಿಷಯ ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಎಕ್ಸಿಬಿಷನ್ ಅನ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ ಉತ್ಪನ್ನಗಳು ಇರ್ಬೋದು ಅಥವಾ ಸೇವೆಗಳು ಇರ್ಬೋದು ಮತ್ತು ಇನ್ನಿತರ ವೈಜ್ಞಾನಿಕ ಒಂದು ಸಂಶೋಧನೆಗಳು ಇರ್ಬೋದು ಮತ್ತು ಅನ್ವೇಷಣೆಗಳಿರ್ಬೋದು, ಇಂತಹ ಎಲ್ಲ ಒಂದು ಎಕ್ಸಿಬಿಷನ್ ಅನ್ನ ನಮ್ಮ ವಿದ್ಯಾರ್ಥಿಗಳಿಗಾಗಿ ನಾವು ಹಮ್ಮಿಕೊಂಡಿದ್ದೀವಿ. ಇದರ ಜೊತೆಗೆ ಅವ್ರು ತಿಳಿಸಿದ ಹಾಗೆ ಸಾಮಾಜಿಕ ಮತ್ತು ಈ ವೃತ್ತಿಪರ ಆರ್ಗನೈಸೇಷನ್ಸ್ ಕೂಡ ಭಾಗವಹಿಸಿ ಅಲ್ಲಿ ಬರುವ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮ ಸಮಯೋಚಿತ ಮತ್ತು ರೆಲೆವೆಂಟ್ ಅನ್ನೋ ರೀತಿಯಲ್ಲಿ ನಾವು ಆಯೋಜಿಸ್ತಾ ಇದ್ದೇವೆ. ಒಂದು ಮೂಲ ಇದ್ರದ್ದು ಗುರಿ ಏನಪ್ಪಾ ಅಂತಂತಂದ್ರೆ ನಮ್ಗೆಲ್ಲ ತಿಳಿದ ಹಾಗೆ ಈ ಒಂದು ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು ಅವರು ತಮ್ಮ ವೃತ್ತಿ ಜೀವನದಲ್ಲಿ ಹೇಗೆ ಒಂದು ಔನ್ನತ್ಯವನ್ನು ಸಾಧಿಸಿದ್ದಾರೆ, ಅಭಿವೃದ್ಧಿ ಹೊಂದಿದ್ದಾರೆ, ಅದನ್ನ ಈಗಿನ ಪ್ರಸ್ತುತ ವಿದ್ಯಾರ್ಥಿಗಳು ನೋಡಿ ಅದರಿಂದ ಅವರು ಕೂಡ ಪುಳುಕಿತರಾಗಿ ಉತ್ತೇಜಿತರಾಗಿ ಆ ಒಂದು ನಿಟ್ಟಿನಲ್ಲಿ ತಾವು ಕೂಡ ಬೆಳೆಯಬೇಕು ಅನ್ನುವಂಥಕ್ಕೆ ಒಂದು ನಿದರ್ಶನ ಇರೋದ್ರಿಂದ ಸೊ ಅವರಿಗೆ ಅದು ಬಹಳ ಸಹಕಾರಿಯಾಗುತ್ತೆ. ಮತ್ತು ಕಾಲೇಜಿಗೂ ಕೂಡ ಇದು ಬಹಳ ಸಂತಸದ ಕ್ಷಣ. ಯಾಕಂದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಎಸ್ಡಿಎಂ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಜಿ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ ಒಂದು ಕಾಲೇಜು. ಈ ಕಾಲೇಜಿನಲ್ಲಿ ನಮ್ಮದೇ ಆದ ಒಂದು ವಿಷನ್ ಅಂತ ಇದೆ. ಅಂದ್ರೆ ಈ ಪ್ರೊಫೆಷನಲ್ ಕಾಂಪಿಟೆನ್ಸಿ ಮತ್ತೆ ನಮ್ಮ ಜನರಲ್ಲಿ, ನಮ್ಮ ವಿದ್ಯಾರ್ಥಿಗಳಲ್ಲಿ ಇರಬೇಕು ಮತ್ತು ಈ ಒಂದು ವೃತ್ತಿಪರತೆಯಿಂದ ನಾವು ಮೌಲ್ಯಗಳನ್ನ ಅಳವಡಿಸಿಕೊಳ್ಳೋದ್ರ ಜೊತೆ ನಾವು ಪ್ರಾಕ್ಟೀಸ್ ಮಾಡಬೇಕು, ಅದರಿಂದ ಸಮಾಜಕ್ಕೆ ಒಳಿತಾಗಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿದ್ದು ಈ ನಿಟ್ಟಿನಲ್ಲಿ ಈಗ ನಾವು ಅಲುಮ್ನಿ ಮೀಟ್ ಅನ್ನ ಈ ಸರಿ ಆರ್ಗನೈಸ್ ಮಾಡಿದ್ದೀವಿ. ಈ ಜಾಗತಿಕ ಮಟ್ಟದ ಮಹಾಸಂಗಮ 2 ವರ್ಷಕ್ಕೂ ಒಮ್ಮೆ ನಡೆಯುತ್ತೆ. ಪ್ರತಿ ವರ್ಷ ನಮ್ಮ ಕಾಲೇಜಿನ ಅಲುಮ್ನಿ ಮೀಟ್ಗಳು ಬೇರೆ ಬೇರೆ ವಿಭಾಗಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ ನಡೀತಿರುತ್ತೆ. ಡೆಲ್ಲಿಯಲ್ಲಿ ನಡೆಯುತ್ತೆ, ಪೂನಾದಲ್ಲಿ ನಡೆಯುತ್ತೆ, ಬೆಂಗಳೂರಲ್ಲಿ ನಡೆಯುತ್ತೆ. ಆದ್ರೆ 2 ವರ್ಷಕ್ಕೊಮ್ಮೆ ಮಾತ್ರ ಈ ಜಾಗತಿಕ ಮಟ್ಟದ ಮಹಾಸಂಗಮವನ್ನ ನಾವು ಇಲ್ಲಿ ನಡೆಸ್ತಾ ಇದ್ದೇವೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ತಮಗೆಲ್ಲ ಗೊತ್ತಿದ ಹಾಗೆ ಈಗ ಈ ಒಂದು ವೈಜ್ಞಾನಿಕರಣದಲ್ಲಿ ಅಥವಾ ವೈಜ್ಞಾನಿಕ ಯುಗದಲ್ಲಿ ಈ ಜಗತ್ತು ಅನ್ನೋದು ಒಂದು ಗ್ಲೋಬ್ ಅಂತ ಆಗಿದೆ, ಸಣ್ಣ ಹಳ್ಳಿ ಅಂತ ಆಗಿದೆ.
ಸೊ ಹೀಗಾಗಿ ಕನೆಕ್ಟಿವಿಟಿ ಎಲ್ಲರಲ್ಲಿಯೂ ಬೆಳೆಯುತ್ತೆ ಮತ್ತು ಇಲ್ಲೇ ಕೂತ್ಕೊಂಡು ನಾವು ಹೊರದೇಶದಲ್ಲಿ ಏನ್ ನಡೀತಾ ಇದೆ, ಅಲ್ಲಿ ಒಂದು ಸುಧಾರಣೆಗಳು ಈ ಒಂದು ತಾಂತ್ರಿಕತೆಯಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ವಿಷಯಗಳು ನಮ್ಮ ಎಲ್ಲ ವಿದ್ಯಾರ್ಥಿ ಬಳಗಕ್ಕೂ ಮತ್ತು ಫ್ಯಾಕಲ್ಟಿಗಳಿಗೂ ಗೊತ್ತಾದರೆ ಅದರಿಂದ ಇನ್ನು ಮುಂದೆ ಬರುವಂತಹ ವಿದ್ಯಾರ್ಥಿಗಳಿಗೆ ಅದನ್ನು ಸುಲಭವಾಗಿ ತಿಳಿಸಿಕೊಡ್ಬಹುದು ಅಂತ ಒಂದು ಉದ್ದೇಶದಿಂದ ಈ ಒಂದು ನಾವು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಇದಕ್ಕೆ ಈ ಒಂದು ನಾವು ಯಾರು ಈ ನಮ್ಮ ಈ ಒಂದು ಲೊಕ್ಯಾಲಿಟಿಯಲ್ಲಿ ಯಾರಿಗೆ ಈ ಒಂದು ತಾಂತ್ರಿಕತೆಯ ಬಗ್ಗೆ ಒಂದು ಅಭಿರುಚಿ ಇದೆ, ಅವರು ಕೂಡ ಸಾರ್ವಜನಿಕರು ಕೂಡ ಬಂದು ನಮ್ಮ ಒಂದು ಸ್ಟಾಲ್ ಅಲ್ಲಿರುವಂತಹ ಎಕ್ಸಿಬಿಷನ್ಗಳನ್ನ, ಅಲ್ಲಿರುವಂತಹ ಉತ್ಪನ್ನಗಳು ಮತ್ತು ಅಲ್ಲಿರುವಂತಹ ಸೇವೆಗಳು ಮತ್ತು ಅಲ್ಲಿರುವ ಆವಿಷ್ಕಾರಗಳನ್ನ ನೋಡಲಿಕ್ಕೆ ಮುಕ್ತ ಅವಕಾಶ ಇದೆ. ಅವ್ರಿಗೂ ಕೂಡ ನಾವು ಸ್ವಾಗತವನ್ನ ಬಯಸ್ತೀವಿ. ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಅಲುಮಿನಿ ಅಸೋಸಿಯೇಷನ್ದವರು ಆರ್ಗನೈಸ್ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ತಾವೆಲ್ಲ ಈ ಒಂದು ಪ್ರೆಸ್ ಮೀಟ್ಗೆ ಸಮಯವನ್ನು ಮಾಡ್ಕೊಂಡು ಬಂದಿದ್ದಕ್ಕೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಇದನ್ನು ದೇಶದ ಪ್ರತಿಷ್ಠಿತ ಒಂದು 25-30ನೇ ರ್ಯಾಂಕ್ ಪ್ರತಿ ವರ್ಷ ಪಡಿತಾ ಇದೆ. ಸೊ ಒಂದು ಟಾಪ್ 50 ಅಲ್ಲಿ ಇದೆ ಅಂತ ಹೇಳ್ಬೋದು ಅಂತ ಒಂದು ಮಹಾವಿದ್ಯಾಲಯ. ಮತ್ತೆ ಈಗ 46 ವರ್ಷ ಅಂದ್ರೆ ಸುಮಾರು 20,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿಂದ ತಮ್ಮ ಕಲಿಕೆ ಮುಗಿಸಿ ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ದಾರೆ. ಆಮೇಲೆ ಈ ನಮ್ಮ ವಿದ್ಯಾರ್ಥಿಗಳು ವೃಂದ ಬೇರೆ ಬೇರೆ ಪದಗಳಲ್ಲಿ, ಉನ್ನತ ಪದಗಳಲ್ಲಿ, ದೇಶದಲ್ಲಿ ವಿದೇಶದಲ್ಲಿ ಎಲ್ಲ ಕಡೆ ಬೇರೆ ಬೇರೆ ಇಂಡಸ್ಟ್ರಿ ಮತ್ತೆ ಉದ್ಯೋಗಗಳು ಎಲ್ಲ ಕಡೆ ಕಾಣಿಸ್ತಾರೆ. ಈಗ ನಮ್ಮ ಉದ್ದೇಶ ಏನಂದ್ರೆ ಈ ಮಹಾವಿದ್ಯಾಲಯಕ್ಕೆ ಅದು ಮುಂದೆ ಬೆಳಿಬೇಕಂದ್ರೆ ಈ ಹಳೆ ವಿದ್ಯಾರ್ಥಿಗಳ ಒಂದು ಶಕ್ತಿ ಅದರ ಜೊತೆ ಇರಬೇಕು, ಅವ್ರಿಗೆ ಅದಕ್ಕೆ ಪ್ರೋತ್ಸಾಹ ನೀಡಬೇಕು. ಅದನ್ನು ಮತ್ತೆ ಆ ವಿದ್ಯಾಸಂಸ್ಥೆಯನ್ನು ಬಲಪಡಿಸಲು ಹಳೆ ವಿದ್ಯಾರ್ಥಿಗಳ ಒಂದು ಬಲ ಅದಕ್ಕೆ ಸೇರ್ಬೇಕು ಅಂತ ಈ ಉದ್ದೇಶದಿಂದ ಒಂದು ಹಳೆ ವಿದ್ಯಾರ್ಥಿಗಳ ಕಮ್ಮಟ ಅಲಮ್ನಿ ಮೀಟ್, ಗ್ಲೋಬಲ್ ಅಲಮ್ನಿ ಮೀಟ್ ನಾವು ಪ್ರತಿ 2 ವರ್ಷಕ್ಕೊಮ್ಮೆ ಮಾಡ್ತೀವಿ. 2 ವರ್ಷಕ್ಕೊಮ್ಮೆ ಯಾಕೆ ಮಾಡ್ತೀವಿ ಅಂದ್ರೆ ನಮ್ದು ಐಡಿಯಾ ಏನಿದೆ ಅಂದ್ರೆ ಪ್ರತಿ ಒಂದು ವರ್ಷ ಯಾವುದೋ ಒಂದು ಬೇರೆ ಹೊರಗಿನ ಕಡೆ ಎಲ್ಲೋ ಮಾಡಬೇಕು. ನಾವು ದುಬೈದಲ್ಲಿ ಮಾಡಿದ್ವಿ, ದಿಲ್ಲಿಯಲ್ಲಿ ಮಾಡಿದ್ವಿ, ಬೆಂಗಳೂರಲ್ಲಂತೂ ಆಗ್ತಾ ಇರ್ತದೆ, ಈ ತರ ಮಾಡ್ತಾ ಇರ್ತೀವಿ. ಆಮೇಲೆ ಆಲ್ಟರ್ನೇಟಿವ್ ಅದರ ಮುಂದಿನ ವರ್ಷ ಧಾರವಾಡದಲ್ಲಿ, ಯಾಕಂದ್ರೆ ನಮ್ಮ ಹಳೆ ವಿದ್ಯಾರ್ಥಿಗಳು ಬಹಳ ಜನಕ್ಕೆ ಈ ಧಾರವಾಡದ ಸವಿ ನೆನಪುಗಳಿವೆ. ಅವ್ರು ಇಲ್ಲಿ ಕಲ್ತದ್ದು ಎಲ್ಲ ಅವ್ರಿಗೆ ಹಳೆ ಎಲ್ಲ ಅವ್ರಿಗೆ ಪ್ರಸಂಗಗಳು ನೆನಪಾಗ್ತವೆ. ಅದಲ್ದೇನೆ ಹಳೆ ತಮ್ಮ ಫ್ರೆಂಡ್ಸು ಮತ್ತೆ ಟೀಚರ್ಸ್ ಎಲ್ಲ ಮೀಟ್ ಆಗ್ಲಿಕ್ಕೆ ಒಂದು ಅವಕಾಶ. ಹೀಗಾಗಿ 1 ವರ್ಷ ಧಾರವಾಡ, 1 ವರ್ಷ ಹೊರಗಡೆ ಅಂತ ಈ ತರ ಒಂದು ಪ್ಯಾಟರ್ನ್ ಹಾಕೊಂಡಿದೀವಿ. ಸೊ ಈ ವರ್ಷ ನಾವು 23ರಲ್ಲಿ ಮಾಡಿದ್ವಿ, ಈಗ 25 ಡಿಸೆಂಬರ್ಗೆ. ಆಮೇಲೆ ಡಿಸೆಂಬರ್ ಯಾಕೆ ಸೀಸನ್ ಅಂದ್ರೆ ನಮ್ಮ ಹೊರಗಿನ ಅಂದ್ರೆ ಪರದೇಶದಿಂದ ಬರೋರಿಗೆ ಇದು ಒಂದು ಒಳ್ಳೆ ಸಮಯ. ಅವರು ಬಹಳ ಜನ ಹೊರಗಿಂದ ಬರೋರು ಈಗ ಬರ್ತಾರೆ. ಅವರೆಲ್ಲರೂ ಹೇಳೋದು ನಮ್ಗೆ ಡಿಸೆಂಬರ್ ಅಲ್ಲೇ ಮಾಡ್ರಿ ಅಂದ್ರೆ ನಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ. ಇದರ ಕಾರಣದಿಂದಾಗಿ ಡಿಸೆಂಬರ್ ಯೂಶುವಲಿ ನಾವು ಪ್ರತಿ ವರ್ಷನೂ ಡಿಸೆಂಬರ್ ಅಲ್ಲೇ ಮಾಡ್ತೀವಿ. ಡಿಸೆಂಬರ್ 23ರಾಗ ಮಾಡಿದ್ವಿ, ಈಗ ಡಿಸೆಂಬರ್ 25ಕ್ಕೆ ಮಾಡ್ತಾ ಇದ್ದೀವಿ. ಇದು ಈ ಸರಿ ಮಾತ್ರ ಒಂದು ಬಹಳ ಇದು ವಿಶೇಷವಾಗಿ ಆಗ್ತಾ ಇದೆ. ಏನಂದ್ರೆ ನಮ್ಮ ಈ ಸಲ ನಾವು ಒಂದು ಹೊಸ ಎಕ್ಸಿಕ್ಯೂಟಿವ್ ಬಾಡಿ ಮಾಡ್ಕೊಂಡ್ವಿ. ಅದರಲ್ಲಿ ಎಲ್ಲ ನಮ್ಮ ಉದ್ಯೋಜಕರು, ಅದಕ್ಕೆ ನಾನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ನಮ್ಮ ಪ್ರದೀಪ್ ದೇಸಾಯಿ ಅಂತ, ಇವರು ನಮ್ಮ ಕಾಲೇಜಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿ ಮುಂದೆ ಕೌಶಾಲ ಇನ್ಸ್ಟಿಟ್ಯೂಟ್ ಅಲ್ಲಿ MBA ಮಾಡಿ ಈಗ ಸ್ವಯಂ ಉದ್ಯೋಜಕರು. ಹಂಗೇನೆ ನಮ್ಮ ಪ್ರಮೋದ್ ಜಳಕೇಕರ್ ಅಂತ ನಮ್ಮ ಖಜಾಂಚಿ ಅವರು ಈ ನಮ್ಮ ಸಂಘದ್ದು, ಅವರು ಕೂಡ ಹಂಗೇನೆ BE ಮಾಡಿ MBA ಮಾಡಿ ಈಗ ಇಲ್ಲಿ ಧಾರವಾಡದಲ್ಲಿ ದೊಡ್ಡ ಒಂದು ಕನ್ಸ್ಟ್ರಕ್ಷನ್, ಅವ್ರಿಗೆ ಧಾರವಾಡದ ಕಾಂಕ್ರೀಟ್ ಸರ್ಜನ್ ಅಂತಾರೆ. ಕಾಂಕ್ರೀಟ್ ನಲ್ಲಿ ಕಾಂಪ್ಲೆಕ್ಸ್ ಏನಾದ್ರು ಏನೋ ಮಾಡೋದಿದ್ರೆ ಯಾರಪ್ಪ ಅಂದ್ರೆ ಓನ್ಲಿ ಪ್ರಮೋದ್ ಜಳಕೇಕರ್ ಇಸ್ ಅವೈಲೇಬಲ್. ಸೊ ಅಂತವ್ರು ಇದ್ದಾರೆ ನಮ್ಮ ಜೊತೆಗೆ. ಅದಕ್ಕೆ ನಮಸ್ಕಾರ. ನಮ್ಮ ಪ್ರಿನ್ಸಿಪಲ್ರು ಬಂದ್ರು. ಸರ್ ಇಲ್ಲಿ ಬರ್ರಿ ಬರ್ತಾರಲ್ಲ, ಅವ್ರಿಗೆ ಪರಸ್ಪರವಾಗಿ ತಮ್ಗೆ ಅವರ ಬಿಸ್ನೆಸಸ್ ಒಳಗೆ ಒಬ್ರಿಗೊಬ್ರು ಸಹಾಯ ಆಗುವಂಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿದಾಗ ಒಂದು ಇಂಡಸ್ಟ್ರಿಯಲ್ ಎಕ್ಸ್ಪೋ ಆರ್ ಎಕ್ಸಿಬಿಷನ್, ಒಂದು ಔದ್ಯೋಗಿಕ ಕಮ್ಮಟ ವಿತ್ ಎಕ್ಸಿಬಿಷನ್ ವಿತ್ ಸ್ಟಾಲ್ಸ್, ಯಾರಿಗೆ ಬರೇ ನಮ್ಮ ಹಳೆ ವಿದ್ಯಾರ್ಥಿಗಳಿಗೆ ಮತ್ತೆ ಈ ಕೆಲವು ಸೋಷಿಯಲ್ ಆರ್ಗನೈಸೇಷನ್ಸ್ ಇರ್ತಾರೆ ಅವ್ರಿಗೆ ಮಾತ್ರ ಅವ್ರಿಗೆ ಕೊಟ್ಟಿದ್ವಿ. ಅಂತ ಒಂದು ಎಕ್ಸಿಬಿಷನ್ ಮಾಡ್ಬೇಕಂತ ನಿರ್ಣಯವಾಯ್ತು. ಸೊ ಈ ಸಲ ಅದು ಒಂದು ವಿಶೇಷ ಒಂದು ಪ್ರಸಂಗ ನಾವು ಈಗ ಮಾಡ್ತಾ ಇದ್ದೀವಿ. ನಾವು 19ನೇ ತಾರೀಕು ಬೆಳಿಗ್ಗೆ ಈ ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ ಒಂದು 50 ಸ್ಟಾಲ್ ಹಾಕಿದೀವಿ.
ಅದರಲ್ಲಿ ದೂರದಿಂದ ಅಂದ್ರೆ ಕೊಲ್ಲಾಪುರ್, ನಾಸಿಕ್, ಆಮೇಲೆ ಗುಜರಾತ್ ಇಂಥ ಎಲ್ಲ ಬೇರೆ ಬೇರೆ ಕಡೆಯಿಂದ ಜನರು ಬಂದು ಸ್ಟಾಲ್ಸ್ ಹಾಕಿದ್ದಾರೆ. ಕೆಲವರೆಲ್ಲ ತಮ್ದು ಬರೀ ಈ ಸಾಫ್ಟ್ವೇರ್ ಜನ ಎಲ್ಲ ತಮ್ದು ಮಾಹಿತಿ ನೀಡುವಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ.